2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವನ್ನು ಸೋಲಿಸಿ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಎನ್ನುವಂತಹ ಏಕೈಕ ಛಲ ಮತ್ತು ಹಠದೊಂದಿಗೆ ರಚನೆಯಾಗಿರುವಂತದ್ದು ಇಂಡಿಯಾ ಮೈತ್ರಿಕೂಟ. ಆದರೆ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಕ್ಷಗಳ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು, ಅದರಲ್ಲೂ ವಿಶೇಷವಾಗಿ ಡಿಎಂಕೆಯ ಸಂಸದರು, ಡಿಎಂಕೆಯ ಸಚಿವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ದುಬಾರಿ ಆಗಬಹುದು. ಪ್ರಮುಖ ನಾಲ್ವರು: ಉದಯನಿಧಿ ಸ್ಟಾಲಿನ್, ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪುತ್ರ; ರೇವಂತ್ ರೆಡ್ಡಿ, ತೆಲಂಗಾಣ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಈಗ ತೆಲಂಗಾಣದ ಮುಖ್ಯಮಂತ್ರಿ; ದಯಾನಿಧಿ ಮಾರನ್, ಕೇಂದ್ರ ಮಾಜಿ ಸಚಿವ ಮತ್ತು ಡಿಎಂಕೆ ಸಂಸದ; ಡಿಎಂಕೆಯ ಇನ್ನೋರ್ವ ಸಂಸದ ಸೆಂಥಿಲ್ ಕುಮಾರ್. ಈ ನಾಲ್ವರು ಕೊಟ್ಟಂತಹ ಹೇಳಿಕೆಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಸರಣಿ ರೂಪದಲ್ಲಿ ಮುಜುಗರವನ್ನು ತಂದಿಟ್ಟಿದೆ. ಉದಯನಿಧಿ ಸ್ಟಾಲಿನ್ ಅವರು ಹೇಳೋರು, ಸನಾತನ ಧರ್ಮವನ್ನ ವಿರೋಧಿಸುವುದಲ್ಲ, ಸನಾತನ ಧರ್ಮವನ್ನ ಎರಾಡಿಕೇಟ್ ಮಾಡಬೇಕು ಅಂತೇಳಿ. ಅದಾದ ಬಳಿಕ ಡಿಎಂಕೆಯ ಕಡೆಯಿಂದ, ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಕ್ಷಗಳ ನಾಯಕರ ಕಡೆಯಿಂದ ಸ್ಪಷ್ಟನೆ ಬಂತು, ಸನಾತನ ಧರ್ಮವನ್ನ ಎರಾಡಿಕೇಟ್ ಮಾಡೋದಂತ ಹೇಳಿದ್ರೆ ಸನಾತನ ಧರ್ಮದಲ್ಲಿರುವಂತಹ ಮೂಢಾಚರಣೆಗಳನ್ನ, ಜಾತಿ ಅಸ್ಪೃಶ್ಯತೆಗಳನ್ನ ತೊಡೆದು ಹಾಕಬೇಕು ಎನ್ನುವಂತ ಅರ್ಥದಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಮಾತಾಡುವ ಅಂತ ಹೇಳಿ. ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗುವುದಕ್ಕೂ ಮೊದಲು ಒಂದು ಹೇಳಿಕೆಯನ್ನು ಕೊಟ್ಟರು, ತೆಲಂಗಾಣ ಡಿಎನ್ಎ ಇಸ್ ಬೆಟರ್ ದ್ಯಾನ್ ಬಿಹಾರ್ ಡಿಎನ್ಎ, ಅಂದ್ರೆ ಬಿಹಾರದವರಿಗಿಂತ ತೆಲಂಗಾಣದವರು ಒಳ್ಳೆಯವರು ಅಂತ ಹೇಳಿ. ದಯಾನಿಧಿ ಮಾರನ್ ಅವರು ಕೆಲ ದಿನಗಳ ಹಿಂದೆ ಸಾರ್ವಜನಿಕ ಭಾಷಣದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯ ಮಹತ್ವವನ್ನ ಹೋಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರದ ಜನರನ್ನ ಎಳೆದು ತಂದು ಹೋಲಿಕೆಯನ್ನು ಮಾಡುವುದು. ಇಂಗ್ಲಿಷ್ ಕಲಿತಂತಹ ನಮ್ಮವರು, ಅಂದ್ರೆ ತಮಿಳುನಾಡಿನ ಯುವಕರು ಯುವತಿಯರು ಐಟಿ ಕಂಪನಿಗಳಲ್ಲಿ ಒಳ್ಳೆಯ ಸ್ಯಾಲರಿಗೆ ಉದ್ಯೋಗದಲ್ಲಿದ್ದಾರೆ. ಆದರೆ ಹಿಂದಿ ಮಾತ್ರ ಬರುವಂತಹ ಉತ್ತರ ಪ್ರದೇಶ ಮತ್ತು ಬಿಹಾರದ ಜನ ತಮಿಳುನಾಡಿಗೆ ಬಂದು ತಮಿಳುನಾಡಿನಲ್ಲಿ ಮನೆ ಕಟ್ಟುವ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಜೊತೆಗೆ ಟಾಯ್ಲೆಟ್ ತೊಳಿತಿದ್ದಾರೆ ಅಂತ ಹೇಳಿ ದಯಾನಿಧಿ ಮಾರನ್ ಅವರು ಹೇಳಿಕೆಯನ್ನು ಕೊಟ್ಟರು. ಇನ್ನೊಬ್ರು ಡಿಎಂಕೆಯ ಸಂಸದ ಸೆಂಥಿಲ್ ಕುಮಾರ್ ಕಲಾಪದಲ್ಲಿ, ಸಂಸತ್ ಅಧಿವೇಶನದಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಬಿಜೆಪಿ ಕೇವಲ ಹಿಂದಿ ಹಾರ್ಟ್ಲ್ಯಾಂಡ್ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದೆ, ದಕ್ಷಿಣ ಭಾರತಕ್ಕೆ ಬಿಜೆಪಿ ಎಂಟ್ರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೆಂಥಿಲ್ ಕುಮಾರ್ ಅವರ ಹೇಳಿಕೆಯನ್ನ ಸಂಸತ್ತಿನ ಕಲಾಪದ ಕಡತದಿಂದ ತೆಗೆದುಹಾಕಲಾಯಿತು. ಯಾಕಂತ ಹೇಳಿದ್ರೆ ಇದು ವಿಭಜನೆಯ ಮಾತು ಎನ್ನುವಂತ ಕಾರಣಕ್ಕೋಸ್ಕರ. ಸೊ ನಾಲ್ವರ ಹೇಳಿಕೆಗಳು. ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ತಮಿಳುನಾಡಿನಲ್ಲಿ ಡಿಎಂಕೆಗೆ ಲಾಭ ತಂದು ಕೊಟ್ಟಿರಬಹುದು, ಬಟ್ ತಮಿಳುನಾಡು ಹೊರತುಪಡಿಸಿ ಉಳಿದ ರಾಜ್ಯಗಳಲ್ಲಿ ಇಂಡಿಯಾ ಮೈತ್ರಿಕೂಟವನ್ನ ಹಿಂದೂ ಧರ್ಮದ ವಿರೋಧಿ ಮೈತ್ರಿಕೂಟ ಎನ್ನುವಂತಹ ಬಿಂಬಿಸುವಂತಹ ಬಿಜೆಪಿಯ ಪ್ರಯತ್ನ ಏನಿತ್ತು ಅದಕ್ಕೆ ಒಂದು ವಸ್ತುವನ್ನು ಕೊಡ್ತು. ರೇವಂತ್ ರೆಡ್ಡಿ ಅವರ ಹೇಳಿಕೆ ಬಿಹಾರದಲ್ಲೂ ಕೂಡ ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟು ಮಾಡಿತು. ಬಿಹಾರ ವಿರೋಧಿ ನಿಲುವು, ಬಿಹಾರಕ್ಕೆ ಅವಮಾನ ಮಾಡಲಾಯಿತು ಎನ್ನುವಂತಹ ಅಭಿಪ್ರಾಯ. ದಯಾನಿಧಿ ಮಾರನ್ ಅವರ ಹೇಳಿಕೆ ಕೂಡ ಉತ್ತರ ಪ್ರದೇಶ ಮತ್ತು ಬಿಹಾರ ಮತ್ತು ಹಿಂದಿ ಕಲಿತಂತಹ ರಾಜ್ಯಗಳ, ಹಿಂದಿ ಭಾಷಿಕ ರಾಜ್ಯಗಳ ಜನರಿಗೆ ಮಾಡಲಾದಂತಹ ಅವಮಾನ ಅಂತ ಹೇಳಿ ಬಿಜೆಪಿ ಬಿಂಬಿಸಿದೆ. ಸೆಂಥಿಲ್ ಕುಮಾರ್ ಅವರ ಹೇಳಿಕೆ ಕೂಡ ಅಷ್ಟೇ ದುಬಾರಿ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ, ತಮಿಳುನಾಡಿನಲ್ಲಿ ಡಿಎಂಕೆಗೆ ಅದರ ರಾಜಕೀಯ ಅಸ್ತಿತ್ವ ಮುಖ್ಯ ಆಗಿರಬಹುದು, ಆದರೆ ಪಕ್ಷದ ಈ ನಾಯಕರು ಕೊಡಬಹುದಾದಂತಹ ಹೇಳಿಕೆಗಳನ್ನ ತಮಿಳುನಾಡು ಹೊರತುಪಡಿಸಿ ಉಳಿದ ರಾಜ್ಯಗಳಲ್ಲಿ ಸಮರ್ಥನೆ ಮಾಡಿಕೊಳ್ಳಕ್ಕಾಗದ ಪರಿಸ್ಥಿತಿಗೆ ಇಂಡಿಯಾ ಮೈತ್ರಿಕೂಟದ ನಾಯಕರನ್ನ ತಂದು ನಿಲ್ಲಿಸಿ ಏನಂತ ಸಮರ್ಥನೆ ಮಾಡ್ಕೋತಾರೆ. ಈಗ ದಯಾನಿಧಿ ಮಾರನ್ ಅವರು, ಬಿಹಾರ ಉತ್ತರ ಪ್ರದೇಶದವರು ಬಂದು ತಮಿಳುನಾಡಿನಲ್ಲಿ ಟಾಯ್ಲೆಟ್ ತೊಳಿತಿದ್ದಾರೆ ಅಂತ ಹೇಳಿ, ತಮಿಳುನಾಡಿನಲ್ಲಿ ಜನ ಅದನ್ನು ಒಪ್ಪಿಕೊಳ್ಳಬಹುದು. ಹೌದು, ನಾವು ಇವರಿಗಿಂತ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಿದ್ದೀವಿ, ನಮ್ಮ ಆರ್ಥಿಕತೆ ಇಷ್ಟರ ಮಟ್ಟಿಗಿದೆ, ನಾವು ನಮ್ಮ ಗೌರವಯುತ ಜೀವನವನ್ನು ಸಾಗಿಸ್ತಾ ಇದೀವಿ ಅಂತ. ಆದರೆ ಉತ್ತರ ಪ್ರದೇಶ ಮತ್ತು ಬಿಹಾರದ ಜನರಿಗೆ ಈ ಹೇಳಿಕೆಗಳು ತಲುಪಿದಂತಹ ಸಂದರ್ಭದಲ್ಲಿ ಅಲ್ಲಿಯ ಜನರಿಗೆ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಅಸಮಾಧಾನ ಉಂಟಾಗುತ್ತೆ. ಬಿಜೆಪಿ ಅದನ್ನು ಮಾಡುತ್ತೆ. ಇವೆಲ್ಲವೂ ಕೂಡ ಇವನ್ನೇ ಹೇಳುವಂತದ್ದು ನೆರೇಟಿವ್ ಸೆಟ್ ಮಾಡುವುದು ರಾಜಕೀಯದಲ್ಲಿ ಅಂತ ಹೇಳಿ, ನೆರೇಟಿವ್ ಸೆಟ್ ಮಾಡುವುದು, ಜನಾಭಿಪ್ರಾಯ ಮೂಡಿಸುವಂತಹ ಪ್ರಯತ್ನಗಳು. ಇಂಡಿಯಾ ಮೈತ್ರಿಕೂಟ, ಆಮೇಲೆ ಈ ಹೇಳಿಕೆಗಳಿಂದ ಬಿಜೆಪಿಗೆ ಪ್ರಮುಖವಾಗಿ ಸಿಗಬಹುದಾದಂತಹ ಅಸ್ತ್ರ ಏನು ಅಂತ ಹೇಳಿದ್ರೆ, ಇಂಡಿಯಾ ಮೈತ್ರಿಕೂಟ ದಕ್ಷಿಣಕ್ಕಷ್ಟೇ ಸೀಮಿತವಾದಂತಹ ಮೈತ್ರಿಕೂಟ ಅಂತೇಳಿ
ಭಾವನೆ ಉಂಟಾಗಬಹುದು. ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಪ್ರಾದೇಶಿಕ ಪಕ್ಷಗಳು RJD, JDU, ಸಮಾಜವಾದಿ ಪಕ್ಷ, ಇತರೆ ಸಣ್ಣ ಪುಟ್ಟ ಪಕ್ಷಗಳು ಈ DMKಯ ದಯಾನಿಧಿ ಮಾರನ್ನು, ಉದಯನಿಧಿ ಸ್ಟಾಲಿನ್ ಇವರು ಕೊಡುವಂತ, ಸೆಂಥಿಲ್ ಕುಮಾರ್ ಇವರು ಕೊಡುವಂತ, ರೇವಂತ್ ರೆಡ್ಡಿ ಇವರು ಕೊಡುವಂತ ಹೇಳಿಕೆಗಳನ್ನು ತಮ್ಮ ರಾಜ್ಯಗಳಲ್ಲಿ ಏನು ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ಬಿಹಾರದ DNA ಗಿಂತ ತೆಲಂಗಾಣದ DNA ಚೆನ್ನಾಗಿದೆ ಅಂತ ಹೇಳಿ ರೇವಂತ್ ರೆಡ್ಡಿ ಹೇಳೋರೆ, ನಾಳೆ ಬಿಹಾರದಲ್ಲಿ ನಿಮ್ಮ ಪಾಲುದಾರ ಕಾಂಗ್ರೆಸ್ನ ನಾಯಕರು ಈ ರೀತಿ ಹೇಳಿದಾರಲ್ಲ ಅಂತ ಹೇಳಿ RJD ಮತ್ತು JDUನ ನಾಯಕರಿಗೆ ಬಿಹಾರದಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರಗಳೇನು? ಫ್ರಿಕ್ಷನ್ಸ್ ಕ್ರಿಯೇಟ್ ಆಗುತ್ತೆ ಮೈತ್ರಿಕೂಟದ ಒಳಗಡೆ. ಸೊ ಪ್ರಾದೇಶಿಕ ಪಕ್ಷಗಳ ನಾಯಕರ ಈ ಸಂಕುಚಿತ ಮನೋಭಾವ, ಅಂದ್ರೆ ನಮ್ಮ ರಾಜ್ಯದಲ್ಲಿ ನಾವು ಇನ್ನಷ್ಟು ಪ್ರಬಲರಾಗಿ ಹೊರಹೊಮ್ಮಬೇಕೆನ್ನುವಂತಹ ಈ ಪ್ರಯತ್ನಗಳೇನಿದೆ, ಇಂಡಿಯಾ ಮೈತ್ರಿಕೂಟದ ಓವರ್ ಆಲ್ ಉದ್ದೇಶ ಏನಿತ್ತು ಅದನ್ನ ವಿಫಲಗೊಳಿಸ್ತವೆ. ಉದ್ದೇಶ ಇರುವಂತದ್ದೇನು? ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ. ಹಿಂದಿ ಭಾಷಿಕ ರಾಜ್ಯಗಳನ್ನ ಕಡೆಗಣಿಸಿ ಅಥವಾ ಹಿಂದಿ ಭಾಷಿಕ ರಾಜ್ಯಗಳನ್ನ ಗೇಲಿ ಮಾಡಿ, ಲೇವಡಿ ಮಾಡಿ ಇಂಡಿಯಾ ಮೈತ್ರಿಕೂಟ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ನಾವು ಗೆದ್ವಿ ಎನ್ನುವಂತ ಮಾತ್ರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರವನ್ನು ಗಿಟ್ಟಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಪ್ರದೇಶದಲ್ಲಿ ಸೀಟುಗಳನ್ನು ಗೆಲ್ಲುವಂಥದ್ದು ಮುಖ್ಯ, ಬಿಹಾರದಲ್ಲಿ ಸೀಟುಗಳನ್ನು ಗೆಲ್ಲುವಂಥದ್ದು ಮುಖ್ಯ, ಪಂಜಾಬ್ನಲ್ಲಿ ಸೀಟುಗಳನ್ನು ಗೆಲ್ಲುವಂಥದ್ದು ಮುಖ್ಯ, ಹರಿಯಾಣದಲ್ಲಿ ಸೀಟುಗಳನ್ನು ಗೆಲ್ಲುವಂಥದ್ದು ಮುಖ್ಯ, ಮಹಾರಾಷ್ಟ್ರದಲ್ಲಿ ಸೀಟುಗಳನ್ನು ಗೆಲ್ಲುವಂಥದ್ದು ಮುಖ್ಯ. ಲೇವಡಿ ಮಾಡಿ, ಗೇಲಿ ಮಾಡಿ ತಮ್ಮ ರಾಜ್ಯದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಷ್ಟೇ ಮುಖ್ಯ ಆಯ್ತು ಅಂತ ಹೇಳಿದ್ರೆ ಇಂಡಿಯಾ ಮೈತ್ರಿಕೂಟದ ಪ್ರಾದೇಶಿಕ ನಾಯಕರಿಗೆ ಇಟ್ ಇಸ್ ಬೆಟರ್ ಟು ವೈಂಡ್ ಅಪ್ ಈ ಅಲಯನ್ಸ್ ಅನ್ನ ಮುಗಿಸಿಕೊಳ್ಳುವುದು ಒಳ್ಳೆಯದು. ಇಲ್ಲದಿದ್ರೆ ಇದು ನಿರರ್ಥಕ ಆಗ್ಬಿಡುತ್ತೆ. ಸೊ ಡ್ಯಾಮೇಜ್. ಅದರಲ್ಲೂ ಕೂಡ DMK ಇದೆ. ಉದಯನಿಧಿ ಸ್ಟಾಲಿನ್ ಅತ್ಯಂತ ಅಪ್ರಬುದ್ಧ ಯುವ ರಾಜಕಾರಣಿ, ತಂದೆ ಮುಖ್ಯಮಂತ್ರಿ ಎನ್ನುವಂತ ಏಕೈಕ ಕಾರಣಕ್ಕೋಸ್ಕರ ಬಾಯಿಗೆ ಬಂದ ಹಾಗೆ ಮಾತಾಡ್ತಿರುವಂತಹ ರಾಜಕಾರಣಿ ಉದಯನಿಧಿ ಸ್ಟಾಲಿನ್. ಈ ವಿಲ್ ಡ್ಯಾಮೇಜ್ ದಿ ಇಂಡಿಯಾ ಅಲಯನ್ಸ್. ದಯಾನಿಧಿ ಮಾರನ್ಗೆ ಏನಾಗಬೇಕು? DMK ತಮಿಳುನಾಡಿನಲ್ಲಿ ಅಧಿಕಾರ ಇದೆ, ಅವ್ರಿಗೇನು ಲೋಕಸಭೆಯಲ್ಲಿ ಮತ್ತೆ ಅಧಿಕಾರ ಬರಬೇಕು ಅಂತೇಳಿ ಅವ್ರಿಗೇನಿಲ್ಲ ಸದ್ಯದ ಮಟ್ಟಿಗೆ. ದೇ ಆರ್ ಇನ್ ಪವರ್ ಇನ್ ತಮಿಳುನಾಡು. ರೇವಂತ್ ರೆಡ್ಡಿಗೆ ಏನಾಗಬೇಕು? ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಇಂಡಿಯಾ ಅಲಯನ್ಸ್ ಲೋಕಸಭೆಯಲ್ಲಿ ಗೆದ್ರೆ ಎಷ್ಟು ಬಿಟ್ಟರೆ ಎಷ್ಟು ಇಲ್ಲ ರೇವಂತ್ ರೆಡ್ಡಿಗೆ. ಸೆಂಥಿಲ್ ಕುಮಾರ್ ಕೂಡ ಅಷ್ಟೇ, ಅವರವರ ಅಧಿಕಾರದಲ್ಲಿದ್ದಾರೆ. ಉದಯನಿಧಿ ಸ್ಟಾಲಿನ್, ದಯಾನಿಧಿ ಮಾರನ್ನು, ಸೆಂಥಿಲ್ ಕುಮಾರ್ ಯಾಕೆ ತಮಿಳುನಾಡು? ಯಾಕಂದ್ರೆ ಇನ್ನಷ್ಟು ಕನ್ಸೋಲಿಡೇಟ್ ಆಗಬೇಕು ದ್ರಾವಿಡ ವೋಟ್ಸ್ ಅಂತೇಳಿ. ಬಟ್ ದ್ರಾವಿಡ ವೋಟ್ಸ್ ಅನ್ನೇ ನಂಬಿಕೊಂಡು ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅದನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಇರುಸು ಮುರುಸು ಉಂಟಾಗುತ್ತೆ, ಫ್ರಿಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ. ಇವರ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಳ್ಳಲಾಗದ ಪರಿಸ್ಥಿತಿಗೆ ಬಂದುಬಿಟ್ರೆ ಈಗ ತೇಜಸ್ವಿ ಯಾದವ್ ವಿರೋಧ ವ್ಯಕ್ತಪಡಿಸಿದ್ದಾರೆ ದಯಾನಿಧಿ ಮಾರನ್ ಅವರ ಹೇಳಿಕೆಗೆ. ಸೊ ಕಲಿಬೇಕು ಪಾಠ. ಒಂದು ಸ್ವಲ್ಪ ರಾಜಕೀಯ ಪ್ರಬುದ್ಧತೆ, ರಾಜಕೀಯ ವೈಶಲ್ಯತೆ, ಹೃದಯ ವೈಶಾಲ್ಯತೆ ಬೇಕು. ಯಾವ ಉದ್ದೇಶಕ್ಕೋಸ್ಕರ ಮೈತ್ರಿಕೂಟವನ್ನ ಮಾಡಿಕೊಂಡಿದ್ದೀವಿ ಎನ್ನುವಂತಹ ಕನಿಷ್ಠ ಲವಲೇಶದ ಪರಿಜ್ಞಾನ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳು ಬರ್ತವೆ. ಇದು ಬಿಜೆಪಿಗೆ ಭವಿಷ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಲಾಭ ತಂದುಕೊಡುತ್ತೆ. ಇಂಡಿಯಾ ಮೈತ್ರಿಕೂಟ ತೃತೀಯ ರಂಗ ಹೊರತುಪಡಿಸಿ, ಕಾಂಗ್ರೆಸ್ಸೇತರ ಮೈತ್ರಿಕೂಟ ಹೊರತುಪಡಿಸಿ ಹೊಸದಾಗಿ ರಚನೆಯಾಗಿರುವಂತಹ ಮೈತ್ರಿಕೂಟ ಇದು ಇಂಡಿಯಾ ಮೈತ್ರಿಕೂಟ. ಸೊ ಅಷ್ಟನ್ನ ಅರ್ಥ ಮಾಡಿಕೊಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಒಂದಿಷ್ಟು ಪ್ರತಿರೋಧವನ್ನು ತೋರಬಹುದು. ಇಲ್ಲದಿದ್ರೆ ಇಂತಹ ಅವಿವೇಕಿಗಳನ್ನೆಲ್ಲ ಇಟ್ಕೊಂಡೇ ನಾವು ಅಲಯನ್ಸ್ ಅನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ರೆ ಇವರಿಂದಲೇ ಇಂಡಿಯಾ ಮೈತ್ರಿಕೂಟ 100ಕ್ಕೆ 100 ಸೋಲು.